ಈ ನಮ್ಮ ಮನೇಲಿ ಏನೇ ವಸ್ತು ಇಟ್ರು ಇಟ್ಟಿದ್ದ ಜಾಗದಲ್ಲಿ ಇರೋದಲ್ಲಪ್ಪ. ಏನ್ ಕರ್ಮನ ಲೇ ಡೌರಾಣಿ ಡೌರಾಣಿ, ಇವಳೆಲ್ಲ ಹಾಳಾಗೋದ್ಲ, ಬರೀ ಡೌ ಮಾಡ್ಕೊಂಡು ಇರ್ತಾವ ಜೀವನ ಪೂರ್ತಿ. ಯಾವಾಗ್ಲೂ ಡೌರಾಣಿ ಡೌರಾಣಿ ಅಂತ ಕರಿತೀರಾ ಅಲ್ವಾ? ನಂಗೆ ಬೇಜಾರಾಗಲ್ವಾ? ಲೇ ಡೌ ಮಾಡೋಣ ಡೌರಾಣಿ ಅಂತ ಕರೀದಲೆ, ಇನ್ನೇನು ಬುಸ್ ಆವರಣೆ ಅಂತ ಕರೀತಾರ? ನಿಮ್ ಯೋಗ್ಯತೆಗೆ ಒಂದ್ ಚಿನ್ನದ ನೆಕ್ಲೆಸ್ ಕೊಡ್ಸಕ್ಕಾಗಿಲ್ಲ, ಯಾವಾಗ್ಲೂ ಬರೀ ಮಾತೇ ಆಯ್ತು. ಅದ್ ಸರಿ, ಕರ್ದಿದ್ದೇನೆ ಹೇಳಿ. ಲೈ ಬೆಳಗ್ಗೆ ಟೇಬಲ್ ಮೇಲೆ 10 ಚಿಕ್ಕ ಚಿಕ್ಕದು ಮೀನ್ ಇಟ್ಟಿದ್ದೆ, ಎಲ್ಲ ಕಾಣಿಸ್ತಾ ಇಲ್ಲ? ಓ ಅದಾ, ಅದು ನೋಡಕ್ ತುಂಬಾ ಚೆನ್ನಾಗಿತ್ತು ರೀ. ಅದಕ್ಕೆ ಚೆನ್ನಾಗಿ ಮಸಾಲೆ ರುಬ್ಬ ಹಾಕಿ ಕುಕ್ಕರ್ಗೆ ಹಾಕಿ ಇನ್ನೇನ್ ವಿಸಿಲ್ ಬರೋದ್ನೇ ಕಾಯ್ತಾ ಇದ್ದೀನಿ. ಅಯ್ಯೋ ದಡ್ಡಿ ದಡ್ಡಿ, ಆ ಮೀನ್ ತಂದಿದ್ದು ನೀನ್ ಕುಕ್ಕರ್ಗೆ ಹಾಕಿ ಅಂತ ವಿಜಲ್ ಹೊಡ್ಸಕ್ಕಲ್ಲ, ಫಿಶ್ ಟ್ಯಾಂಕ್ ಅಲ್ಲಿ ಇಡಕ್ಕೆ. ನಿನ್ನಂತ ದಡ್ಡಿನ ಗಂಟ ಕೋದ್ರಲ್ಲ ನಿಮ್ಮ ಅಪ್ಪ ಅಮ್ಮ, ಅವ್ರಿಗೆ ಹೊಡಿಬೇಕು ಫಸ್ಟ್. ರೀ ಯಾವಾಗ್ಲೂ ನಾನೇ ಬುದ್ಧಿವಂತ ಅಂತ ಜಂಬ ಕೊಚ್ಕೋತೀರಾ ಅಲ್ವಾ? ಇವತ್ತು ನೀವು ಬುದ್ಧಿವಂತ ಅಲ್ಲ ದಡ್ಡ ಅಂತ ನಾನು ಪ್ರೂವ್ ಮಾಡ್ತೀನಿ. ಅದೇನ್ ಪಂದ್ಯ ಕಟ್ತೀರೋ ಕಟ್ಟಿ. ಆಯ್ತು ಕಣೆ, ನೀನ್ ಹೇಳ್ದಂಗೆ ಆಗ್ಲಿ. ನೋಡು, ಈಗ ನೀನು ಕೇಳೋ ಪ್ರಶ್ನೆಗೆ ನಾನು ಉತ್ತರ ಕೊಡದರೆ ಸೋತ್ರೆ ನಿನಗೆ 10,000 ರೂಪಾಯಿ ಕೊಟ್ಟು ಈ ಪ್ರಪಂಚದಲ್ಲಿ ನಾನೇ ದಡ್ಡ ಅಂತ ಹೇಳ್ಕೊತೀನಿ, ಸರಿನಾ? ಅದೇ ನಾನು ಕೇಳೋ ಪ್ರಶ್ನೆಗೆ ನೀನು ಉತ್ತರ ಕೊಡದರೆ ಸೋತ್ರೆ ನಂಗೆ 100 ರೂಪಾಯಿ ಕೊಟ್ಬಿಟ್ಟು ದಡ್ಡಿ ಅಂತ ಒಪ್ಕೊಂಬ, ಸರಿನಾ? ಪಂದ್ಯ ಹೇಳಕ್ ರೆಡಿನಾ? ರೆಡಿ. ಆಗ ನಾನು ಕೇಳ್ತೀನಿ. ಈಗ ಮೊಟ್ಟೆ ಮರ್ಲ ಕೋಳಿ ಮರ್ಲ? ರೀ ನನ್ ಸೋತೆ ರೀ, ತಗೊಳ್ಳಿ 100 ರೂಪಾಯಿ. ಆ 100 ರೂಪಾಯಿ ನಾನ್ ಗೆದ್ದೆ 100 ರೂಪಾಯಿ ಗೆದ್ದೆ. ಹಾ, ಈಗ ನೀನ್ ಪ್ರಶ್ನೆ ಕೇಳೋ, ನಾನು ಉತ್ತರ ಹೇಳ್ತೀನಿ. ಏನ್ ಕೇಳಿ? ಏನಾದ್ರೆ ಹಾ ರೀ, ಒಂದ್ ಪ್ರಾಣಿ ನಿಂತ್ಕೊಂಡಾಗ 2 ಕಾಲಿರುತ್ತೆ, ಅದೇ ಮಲ್ಕೊಂಡಾಗ 3 ಕಾಲಿರುತ್ತೆ. ಅದ್ ಯಾವ ಪ್ರಾಣಿ? ನಿಂತ್ಕೊಂಡಾಗ 2 ಕಾಲು, ಆ ಮಲ್ಕೊಂಡಾಗ 3 ಕಾಲು. ಆ ಮಲ್ಕೊಂಡಾಗ 3 ಕಾಲು, ನಿಂತ್ಕೊಂಡಾಗ 2 ಕಾಲು. ಮಲ್ಕೊಂಡಾಗ 3 ಕಾಲು, ನಿಂತ್ಕೊಂಡಾಗ 2 ಕಾಲು. ಯಾವ್ದು ಯಾವ್ದು ಮಲ್ಕೊಳ್ಳೋದು? 10,000 ರೂಪಾಯಿ ಸೋತೆ. ಅದ್ ಸರಿ, ಅದ್ ಯಾವ ಪ್ರಾಣಿನೇ? ಓ ಅದಾ, ಅದ್ ನಂಗೂ ಗೊತ್ತಿಲ್ಲ ರೀ, ನಾನ್ ಸೋತ್ಬಿಟ್ಟೆ. ತಗೊಳ್ಳಿ 100 ರೂಪಾಯಿ.